ಅಟಲ್ ಬಿಹಾರಿ ವಾಜಪೇಯಿ, ಪ್ರಣವ್ ಮುಖರ್ಜಿ, ರಾಹುಲ್ ಗಾಂಧಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶದ ರಾಜಕೀಯ ಗಣ್ಯ ವ್ಯಕ್ತಿಗಳು, ಅಮೀರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್ ಸೇರಿದಂತೆ ಸಿನಿಮಾ ರಂಗದ ಗಣ್ಯಾತಿ ಗಣ್ಯರ ಭಾಗವಹಿಸಿದ ಕಾರ್ಯಕ್ರಮ ಆಪ್ ಕಿ ಅದಾಲತ್. ತುಂಬ ದೀರ್ಘಾವಧಿಯಿಂದ ನಡೆದುಕೊಂಡು ಬರುತ್ತಿರುವ ಈ ಕಾರ್ಯಕ್ರಮ ದೇಶದ ಪ್ರತಿಷ್ಠಿತ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿದೆ. 33 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಈ ಪ್ರೋಗ್ರಾಂ ಮೊದಲು ಜಿ ಟಿವಿಯಲ್ಲಿ ಪ್ರಸಾರವಾಗುತ್ತಿತ್ತು. 2014ರಿಂದ ಈ ಕಾರ್ಯಕ್ರಮವನ್ನು ಇಂಡಿಯಾ ಟಿವಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ. ಹಿರಿಯ ಪತ್ರಕರ್ತರಾಗಿರುವ ರಜತ್ ಶರ್ಮಾ ಈ ಶೋನ ಮುಖ್ಯ ರೂವಾರಿಯಾಗಿದ್ದು ಅವರೇ ನಿರೂಪಣೆ ಕೂಡ ಮಾಡ್ತಾರೆ. ಈ ಕಾರ್ಯಕ್ರಮದ ಮಾದರಿ ತುಂಬ ವಿಶಿಷ್ಟವಾಗಿದ್ದು ಸೇಮ್ ಟು ಸೇಮ್ ನ್ಯಾಯಾಲಯವನ್ನು ಹೋಲುತ್ತೆ. ಇಲ್ಲಿ ಅತಿಥಿಯಾಗಿ ಬರುವ ದೇಶದ ಮಹಾನ್ ಗಣ್ಯರನ್ನು, ಸಾಧಕರನ್ನು ಆರೋಪಿಯನ್ನಾಗಿ ಮಾಡಿ ಕಟ್ಕಟೆಯಲ್ಲಿ ಕೂರಿಸುತ್ತಾರೆ. ಹಾಗೆ ಈ ರಿಯಾಲಿಟಿ ಶೋಗೆ ಸಮಾಜದಲ್ಲಿ ಹೆಸರು ಮಾಡಿದ ಇನ್ನೊಬ್ಬ ಗೌರವಾನ್ವಿತ ವ್ಯಕ್ತಿ ಜಡ್ಜ್ ಆಗಿ ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತ್ಕೊತಾರೆ. ಕಾರ್ಯಕ್ರಮದ ನಿರೂಪಕ ರಜತ್ ಶರ್ಮಾ ಅವರು ವಕೀಲರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆರೋಪಿ ಆಗಿರುವ ಗೆಸ್ಟ್ ಮೇಲೆ ಪಬ್ಲಿಕ್ ಆಗಿ ಇರುವ ದೋಷ, ಆರೋಪ ಮತ್ತು ವಿವಾದ ಪಟ್ಟಿಗಳನ್ನು ಒಂದೊಂದಾಗಿ ಓದ್ತಾರೆ ಮತ್ತು ಅದಕ್ಕೆ ಕ್ವಶನ್ಸ್ ಕೇಳ್ತಾರೆ. ಹೀಗೆ ಎಲ್ಲ ರೀತಿಯಿಂದನೂ ಎಂಕ್ವೈರಿ ಮಾಡಲಾಗುತ್ತೆ. ಆರೋಪಿಯಾಗಿರುವ ಗಣ್ಯ ವ್ಯಕ್ತಿ ಇದಕ್ಕೆಲ್ಲ ತಮ್ಮ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಇದಕ್ಕೆ ಪೂರಕವಾಗಿ ಆ ಗಣ್ಯ ವ್ಯಕ್ತಿ ಈ ಮೊದಲು ಯಾವುದೋ ಸಂದರ್ಶನದಲ್ಲಿ ಅಥವಾ ಯಾವುದೋ ವೇದಿಕೆ ಮೇಲೆ ಕೊಟ್ಟ ಹೇಳಿಕೆಗಳನ್ನು ಅಥವಾ ಅವರಿಗೆ ಸಂಬಂಧಿಸಿದ ಇನ್ನು ಯಾವುದೋ ವಿಡಿಯೋ ತುಣುಕುಗಳನ್ನು ಇಲ್ಲಿ ಸಾಕ್ಷಿಯಾಗಿ ಪ್ರೊಡ್ಯೂಸ್ ಮಾಡಿ ಅಲ್ಲೇ ಪ್ಲೇ ಕೂಡ ಮಾಡಲಾಗುತ್ತೆ. ಹಾಗೆ ಈ ಪ್ರೋಗ್ರಾಮಲ್ಲಿ ಅತಿಥಿಗಳಾಗಿ ಭಾಗವಹಿಸುವ ಪ್ರೇಕ್ಷಕರು ಡೈರೆಕ್ಟಾಗಿ ಇವರಿಗೆ ಕ್ವಶನ್ ಕೂಡ ಕೇಳ್ಬೋದು. ಈ ಎಲ್ಲ ವಾದ ವಿವಾದಗಳನ್ನು ಆಲಿಸಿದ ನಂತರ ನ್ಯಾಯಾಧೀಶರು ತಮ್ಮ ಅಂತಿಮ ತೀರ್ಪನ್ನು ನೀಡ್ತಾರೆ. ಸುನಿಲ್ ಶೆಟ್ಟಿ, ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ದೀಪಿಕಾ ಪಡುಕೋನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರೇ ಆಪ್ ಕಿ ಅದಾಲತ್ ಶೋಲ್ಲಿ ಭಾಗವಹಿಸಿದ ಮೊದಲ ಕನ್ನಡಿಗರಾಗಿದ್ದಾರೆ. ಕಾರಣ ಉಳಿದವರ ಮೂಲ ಕನ್ನಡ ಮತ್ತು ಕರ್ನಾಟಕವಾದರೂ ಕೂಡ ಅವರು ಹುಟ್ಟಿ ಬೆಳೆದಿದ್ದು ಮತ್ತು ನೆಲೆ ಕಂಡುಕೊಂಡಿದ್ದು ಮುಂಬೈಯಲ್ಲಿ. ಆದ ಕಾರಣ ಯಶ್ ಅವರೇ ಕರ್ನಾಟಕವನ್ನು ಪ್ರತಿನಿಧಿಸುವ ಮೊದಲ ಪೂರ್ಣ ಪ್ರಮಾಣದ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಹಾಗೆ ದೇಶದ ಮತ್ತೊಂದು ಪ್ರತಿಷ್ಠಿತ ರಿಯಾಲಿಟಿ ಶೋ ಆದ ಬಾಲಿವುಡ್ ಲೆಜೆಂಡ್ ಆಕ್ಟರ್ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡುವ ಕೌನ್ ಬನೇಗಾ ಕರೋಡ್ಪತಿಯ ಇತ್ತೀಚಿನ ಸಂಚಿಕೆಯಲ್ಲಿ ಯಶ್ ಅವರ ಬಗ್ಗೆ ಒಂದು ಕ್ವಶನ್ ಕೇಳಲಾಗುತ್ತೆ. ರಜನಿಕಾಂತ್ ಸೂಪರ್ ಸ್ಟಾರ್, ಚಿರಂಜೀವಿ ಮೆಗಾ ಸ್ಟಾರ್, ಪವನ್ ಕಲ್ಯಾಣ್ ಪವರ್ ಸ್ಟಾರ್ ಆದರೆ ಯಶ್ ಏನು ಅಂತ ಒಂದು ಕ್ವಶನ್ ಬರುತ್ತೆ. ಆ ಪ್ರಶ್ನೆಗೆ ಒಂದು ಕ್ಷಣವೂ ಕೂಡ ತಡ ಮಾಡದೆ ಎದುರಿಗಿದ್ದ ಸ್ಪರ್ಧಿ ಕೊಟ್ಟ ಉತ್ತರ ರಾಕಿಂಗ್ ಸ್ಟಾರ್. ಆಗ ಅಮಿತಾಬ್ ಬಚ್ಚನ್ ಅವರು ಯಶ್ ಸಿನಿಮಾ ಜರ್ನಿಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿ ಅವರ ಮುಂದಿನ ಟಾಕ್ಸಿಕ್ ಸಿನಿಮಾ ಹಿಟ್ ಆಗಲಿ ಅಂತ ಹಾರೈಸ್ತಾರೆ. ಹೀಗೆ ಈಗ ಭಾರತ ಸೇರಿದಂತೆ ವಿಶ್ವದ ಎಲ್ಲ ಕಡೆ ಫುಲ್ ಪಾಪ್ಯುಲಾರಿಟಿಯಲ್ಲಿ ಇರುವ ಯಶ್ ಅವರು ಹಗಲಿರುಳು ಎನ್ನದೇ ದೇಶ ವಿದೇಶಗಳು ಸೇರಿದಂತೆ ಎಲ್ಲ ಕಡೆ ಓಡಾಡಿ ಫುಲ್ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಇದೇ ತಿಂಗಳು 26ನೇ ತಾರೀಕು 10,000ಕ್ಕೂ ಹೆಚ್ಚು ಸಿನಿಮಾ ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಮೂಲಕ ಬಾಕ್ಸ್ ಆಫೀಸಲ್ಲಿ ಸುನಾಮಿ ಎಬ್ಸೋಕ್ಕೆ ಯಶ್ ಬರ್ತಾ ಇದ್ದಾರೆ. ನಾನಂತೂ ಈ ಸಿನಿಮಾನ ವೆಲ್ಕಮ್ ಮಾಡಿಕೊಂಡು ನೋಡೋಕ್ಕೆ ರೆಡಿಯಾಗಿದ್ದೀನಿ. ನೀವು ಕೂಡ ರೆಡಿನಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.